ಸರ್ ಬಳ್ಳಾರಿ ಎಸ್ಪಿ ಅಮಾನತು ಬಗ್ಗೆ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. 4 ಗಂಟೆ ಬಳಿಕ ಅವರು ಅಮಾನತು ಮಾಡಿದ್ದಾರೆ. 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ರೆ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರಿದಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದ್ರೆ ಈಗ ಇಬ್ಬರ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗ್ಲೇ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗ್ಲಿ. ನಾವೇ ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡ್ಸಕ್ಕಾಗ್ತದ? ತನಿಖೆಯಲ್ಲಿ ಏನೇನ್ ಬರ್ತದೆ, ಯಾರು ಏನ್ ಮಾಡಿದ್ರು, ಹೇಗ್ ಮಾಡಿದ್ರು, ಯಾರು ಗುಂಡಾರಿಸಿದ್ರು ಅದೆಲ್ಲಾನು ಬರುತ್ತಲ್ಲ. ವಿಲ್ ಟೇಕ್ ಆಕ್ಷನ್. ಬಿಡುಗಡೆ ಮಾಡಿದ್ರು ಬಿಜೆಪಿ ಖಾಸಗಿ ಗನ್ಮ್ಯಾನ್ ಒಬ್ರು ನೋಡಿ, ಬಿಜೆಪಿ ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂತವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲ್ನಲ್ಲಿ ಇದ್ದಿ ಬಂದಂತವ್ರು, ಅವ್ರ ಹಿನ್ನೆಲೆಗಳೆಲ್ಲ ತಾವು ನೋಡ್ಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ರೆ, ಸಮೃದ್ಧಿ ನೋಡ್ತಾ ಇದ್ರೆ, ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಅಲ್ಲ, ಇವರೆಲ್ಲರೂ ಕೂಡ ಬೆಳ್ಳಾರಿಯ ಮಾನ ಮರ್ಯಾದೆ ಹರಾಜ್ ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದಾರ. ಏನ್ ನೈತಿಕತೆ ಇದೆಯನ್ರಿ ಇವರಿಗೆ? ಏನಾದ್ರೂ ಸ್ವಲ್ಪ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನ ಹಾಳು ಮಾಡಿದಂತ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗ್ ಪಾಠ ಹೇಳ್ತಾ ಇದಾರ. ಯಾರೋ ಏನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನ ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು ಬಿಜೆಪಿ ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡಿಸ್ಕೊಂತೀವ ನಾವು? ಏನ್ ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದ್ರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರ ತಾನೆ ರಾಮಾಯಣ ಬರ್ದಿದ್ರು. ಜನಾರ್ದನ್ ರೆಡ್ಡಿ ಹೇಳೋ ಸರ್, ಕಾರ್ ಕೂಡ ಕಟ್ಟಾಕ್ ಆಗ್ತಾರಿಲ್ಲ, ಆ ರೀತಿ ಬಂದು ರಸ್ತೆಗೆ ಹಾಕಿದ್ರು. ನೋಡಿ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ, ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ರೆ ಮಾಡಬಾರ್ದು. ಆದ್ರೆ ಅದನ್ನೇ ಮುಂದಿಟ್ಕೊಂಡು ಈ ವಾತಾವರಣ ಕೆಡಿಸೋದು ಸರಿ ಅಲ್ಲ ಅಂತ ಹೇಳ್ತಾರೆ. ಸರ್, ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ ಸರ್. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದಾರ ಇವರು? ಬೆಂಕಿ ಹಚ್ತೀನಿ ಅಂತ ಬಿಲ್ ಓದ್ಕೊಂಡಿದಾರ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ, ಕೇಳಿ, ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ ಹೇಳಿ. ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರುತ್ತೆ ಬರ್ಲಿ. ಫಸ್ಟ್ ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವ್ರು ಹಿಂಗ್ ಮಾತಾಡ್ತಾ ಇದಾರೆ. ಕರ್ನಾಟಕನು ಇವಾಗ್ಲೂ ರಿಪಬ್ಲಿಕ್, ಕಾಂಗ್ರೆಸ್ ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ ಬಿಜೆಪಿ ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371 ಜೆ ಪಾಠ ಹೇಳೋದು, ಏನ್ರಿ ಇದೆಲ್ಲ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.